ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮಶ್ರೂಮ್ ದಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಅಕ್ಕಿ ತೊಳೆದ್ಬಿಟ್ಟು ನೀರಲ್ಲಿ ನೆನೆಸಿದ್ದೀನಿ. ಮಶ್ರೂಮು, ಆಯಿಲು, ಇದು ತೆಂಗಿನಕಾಯಿ ಮಿಕ್ಸಿಗೆ ಹಾಕೊಂಡು ಹಾಲು ತಗೊಂಡಿದ್ದೀನಿ. ತೆಂಗಿನಕಾಯಿ ಹಾಲಿದು, ಟೊಮೊಟೊ ಹಣ್ಣು, ಹಸಿಮೆಣಸಿನಕಾಯಿ, ಮೊಸರು, ಸ್ವಲ್ಪ ಪಲಾವ್ ಸಾಮಾನು, ಈರುಳ್ಳಿ, ನಿಂಬೆಹಣ್ಣು, ಪುದೀನ, ಕೊತ್ತಂಬರಿ, ಇದು ಗರಂ ಮಸಾಲ, ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು, ಬಟರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸಾಲ್ಟು. ಫಿಫ್ಟೀನ್ ಮಿನಿಟ್ಸ್ ಈ ತರ ನೆನೆಯಕ್ಕೆ ಬಿಡಿ. ಪಾತ್ರೆಯಲ್ಲಿ ಆಯಿಲ್ ಹಾಕೊಂಡು ಬರೀ ಪುದೀನ ಮಾತ್ರ ಫ್ರೈ ಮಾಡ್ಕೊಳ್ಳಿ. ದೊಡ್ಡಗೆ ಹಾಕೊಂಡು ಒಂದು 5 ನಿಮಿಷ ಇದನ್ನ ಮುಚ್ಚಿಕ್ಕಿ ಬೇಯಬೇಕು. 1.5 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರ್ ಹಾಕ್ಬೇಕು. ನಾನು 2 ಗ್ಲಾಸ್ ನೀರ್ ಹಾಕ್ತೀನಿ, ಯಾಕಂದ್ರೆ 1 ಗ್ಲಾಸ್ ಕೊಬ್ಬರಿ ಹಾಲು ಇರತ್ತಲ್ವಾ. 1 ಗ್ಲಾಸ್ ಕೊಬ್ಬರಿ ಹಾಲು, ಪಲಾವ್ ಸಾಮಾನೆಲ್ಲ ಹಾಕೊಂಡ್ಬಿಡಿ. 1 ಸ್ಪೂನು ಆಯಿಲ್ ಹಾಕೊಳ್ಳಿ, ಸಾಲ್ಟ್ ಹಾಕೊಳ್ಳಿ. ನೀರ್ ಚೆನ್ನಾಗಿ ಕುದೀತಾ ಇದೆ. ಇವಾಗ ರೈಸ್ ಹಾಕೊಂಡ್ಬಿಡೋಣ. ರೈಸು ಈ ಲೆವೆಲ್ ಬೆಂದ್ರೆ ಸಾಕು, ಜಾಸ್ತಿ ಬೇಯಬಾರ್ದು. ಈ ಲೆವೆಲ್ ಬೆಂದ್ರೆ ಸಾಕು. ನೀರೆಲ್ಲ ಇಷ್ಟೇ ಇರಲಿ. ಮಶ್ರೂಮು ಚೆನ್ನಾಗಿ ಗ್ರೇವಿ ಆಗ್ತಾ ಇದೆ. ರೈಸ್ ತಂದು ಈ ಮಶ್ರೂಮ್ ಗ್ರೇವಿಲಿ ಹಾಕ್ಬಿಡೋಣ. ಮಿಕ್ಸ್ ಮಾಡಕ್ ಹೋಗ್ಬೇಡಿ. ಲೋ ಫ್ಲೇಮಲ್ಲಿ ಇಟ್ಟು ಒಂದು 5 ನಿಮಿಷ ಮುಚ್ಚಿಕ್ಬಿಡಿ. ಫ್ರೈ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು 5 ಮಿನಿಟ್ ಟೇಸ್ಟಿ ಮಶ್ರೂಮ್ ದಮ್ ಬಿರಿಯಾನಿ ರೆಡಿ. ತುಂಬಾ ಟೇಸ್ಟ್ ಆಗಿದೆ, ಘಮ ಘಮ ಅಂತ ಇದೆ, ಅಷ್ಟು ಟೇಸ್ಟ್ ಆಗಿದೆ. ನೀವು ಇದೇ ಮೆಥಡ್ ಅಲ್ಲಿ ಒಂದ್ಸತಿ ಟ್ರೈ ಮಾಡಿ. ಇಂಥ ಒಳ್ಳೊಳ್ಳೆ ಅಡುಗೆಗಳು ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೇಮಲತಾ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ.